ಹಾಯ್ ಎಲ್ರಿಗೂ, ಬನ್ನಿ ತಯಾರಾಗುವ. ಇವತ್ತು ನನ್ನ ಫ್ರೆಂಡ್ ಮದುವೆ ಇರೋದ್ರಿಂದ ನಾನು ಒಂದು ಸಾರಿನ ಚೂಸ್ ಮಾಡಿ ಅದು ಸಾರಿ ಹೀಗಿತ್ತು. ನೆಕ್ಸ್ಟು ಮಾಯಿಶ್ಚರೈಸರ್ನ ಅಫ್ಕೋರ್ಸ್ ಮಾಡ್ಕೋಬೇಕು. ಈ ಬೇಸಿಗೆಯಲ್ಲಿ ಇಮೋಲಿನವರ ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಎಸ್ಪೆಷಲಿ ಫಾರ್ ಡ್ರೈ ಸ್ಕಿನ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಇದು ನನ್ನ ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು. ಹಾಗೆ ನೆಕ್ಸ್ಟ್ ಡಾಟ್ ಆ್ಯಂಡ್ ಕಿ ಅವರ ಸನ್ಸ್ಕ್ರೀನು ತುಂಬಾ ಚೆನ್ನಾಗಿದೆ. ಇದಂತೂ ಬೆಸ್ಟ್ ಫಾರ್ ಸಮ್ಮರ್ಸ್. ತುಂಬ ಚೆನ್ನಾಗಿದೆ. ನನ್ನ ಫೇಸಿಗೆ ನಾನು ಇದೆರಡು ಬಿಟ್ಟರೆ ನಾನು ಏನೇ ರೆಡಿ ಆಗಬೇಕಾಗಿತ್ತು ನಾನು ಇವೆರಡು ಅಷ್ಟೇ ಯೂಸ್ ಮಾಡೋದು. ಇನ್ಯಾವುದೂ ನಾನು ಯೂಸ್ ಮಾಡಲ್ಲ, ಅದು ಅಭ್ಯಾಸ ಇಲ್ಲ. ಹಾಗೆ ಐಬ್ರೋ ಇಲ್ಲ, ಆದರೂ ಸ್ವಲ್ಪ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಕಡೆ ಸ್ವಲ್ಪ ಬ್ರಷ್ ಮಾಡಿಕೊಂಡೆ. ನೆಕ್ಸ್ಟ್ ಬಂದು ಕಾಜಲ್ ಮೈ ಫೇವ್ರೆಟ್. ಅದು ಲೈಟಾಗಿ ಸ್ವೈಪ್ ಮಾಡಿಕೊಂಡೆ ಬಿಕಾಸ್ ನನಗೆ ಮೊಬೈಲ್ ಕ್ಯಾಮ್ರಾದಲ್ಲಿ ಹಚ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ಸೊ ಐ ಜಸ್ಟ್ ಮ್ಯಾನೇಜ್ಡ್. ನೆಕ್ಸ್ಟು ಐಲೈನರ್ನ ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ಹೀಗಿದೆ ಒಂದು ಬಿಂದಿ. ಈಗ ಲಿಪ್ ಬಾಮ್ ಹಚ್ಕೊಂಡು ಮಾಯಿಶ್ಚರೈಸ್ ಮಾಡಿಕೊಂಡು ಲಿಪ್ಸ್ನ 2-in-1 ಝೂಡಿಯೋ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ವೈಪಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ರೆಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆಲ್ವೇಸ್ ರೆಡ್ ಲುಕ್ಸ್ ರಿಚ್ ಅಂತಾರಲ್ಲ ಹಾಗೆ. ನೆಕ್ಸ್ಟ್ ಈಗ ಜ್ಯುವೆಲರಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಜ್ಯುವೆಲ್ರಿ. ಸೊ ಅದನ್ನು ಹಾಕ್ಕೊಂಡು ಹೀಗೆ ಕಾಣಿಸ್ತಾ ಇತ್ತು, ಓಕೆ ಅನ್ನಿಸ್ತು. ಸೊ ದಿಸ್ ಈಸ್ ಮೈ ಲುಕ್ ಆ್ಯಂಡ್ ಹೌ ಕ್ಯಾನ್ ಐ ಮಿಸ್ ಮೈ ಬ್ಯಾಂಗಲ್ಸ್. ಹೇಗೇಗೋ ಅಡ್ಜಸ್ಟ್ ಮಾಡಿ ಮ್ಯಾಚ್ ಮಾಡಿ ಹಾಕ್ಕೊಂಡೆ. ಸಮ್ಮರ್ ಆಗಿರೋದ್ರಿಂದ ಏನು ಹೇರ್ ಸ್ಟೈಲ್ ಮಾಡಬೇಕಂತ ಗೊತ್ತಾಗಲ್ಲ ಲಾಂಗ್ ಹೇರ್ಗೆ. ಸೊ ನಾನೇನು ಮಾಡಿದೆ, ಸುಮ್ಮನೆ ಜಡೆ ಹಾಕ್ಕೊಳ್ಳೋಣ ಅಂತ ಈ ಥರ ನಾನು ಹಾಕ್ಕೊಂಡೆ. ಸೊ ದಿಸ್ ಇಸ್ ಮೈ ಲುಕ್. ಹೇಗಿದೆ ಅಂತ ಹೇಳಿ. ಥ್ಯಾಂಕ್